ನಮಸ್ಕಾರ ಎಲ್ಲರಿಗೂ ಅನಂತ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ಬಹಳ ದಿನ ಆಯ್ತಲ್ರಿ ಬರ್ಲಾರ್ದ. ನಿಮ್ಮ ಭೇಟಿ ಬಹಳ ದಿನ ಆಗಿತ್ತು, ಹಂಗಾಗಿ ಬರ್ಬೇಕನ್ನಿಸ್ತು ಬಂದಿನಿ. ಒಗಟದೊಂದಿಗೆ ಶುರು ಮಾಡೋಣಂತ್ರಿ. ಕೋಳಿ ಕೂಗುವುದು ಬೆಳಗಿನಲ್ಲಿ, ಮದುವೆ ನಡೆಯುವುದು ಶುಭ ಗಳಿಗೆಯಲ್ಲಿ, ಗುರುರಾಜರಾಯರ ಹೆಸರು ಹೇಳುವನು ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಎಷ್ಟು ದಿನ ಆಗಿತ್ತು ಅಂದ್ರ ನನಗೆ ಮಾತಾಡ್ಲಿಕ್ಕೆ ಒಂಥರ ಆಗ್ಲಿಕ್ಕತ್ತದ್ರಿ. ಅಂದ್ರೆ ವಾರ ವಾರ ಬಂದ್ರೆ ಏನಾಗ್ತದ, ಮಾತಾಡಿದ್ ರೂಢಿ ಆಗ್ತದ. ಈಗ ಏನಾದರೂ ಮಿಸ್ಟೇಕ್ ಆಗಿದ್ರೆ ನಡುವ ಕ್ಷಮೆ ಇರಲಿ ರೀ, ನಮಗೆ ಮಾತಾಡ್ಲಿಕ್ಕೆ ಹಿಂದೆ ಮುಂದೆ ಆಗ್ಲಿಕ್ಕತ್ತದ. ಕಮೆಂಟ್ ಓದೋಣ್ರಿ. ಈಗ ಭಾಳ ದಿನ ಆಯ್ತಲ್ರಿ ಕಮೆಂಟ್ ಓದ್ಲಾರ, ಹಂಗಾಗಿ ಭಾಳ ಮಂದಿ ಇರ್ತಾವೆ ಕಮೆಂಟು. ಯಾರ್ದಾರ ಬಿಟ್ಟಿದ್ನಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಆಮೇಲೆ ಸ್ವಲ್ಪನ್ನ ಓದ್ತೀನಿ ಅಷ್ಟೇ. ಪದ್ಮಜ ಅವರು ಮಾಡ್ಯಾರ ವಿಡಿಯೋ, ಮಾತ್ರ ಭಾಳ ಸೂಪರ್ ಆಗಿ ಬರ್ತಾವ್ರಿ ಮೇಡಮ್. ಪ್ರಸ್ತುತ ಕನ್ಯಾನ್ವೇಷಣೆ ಬಗ್ಗೆ ಇರುವ ಗೊಂದಲ ಹಾಗೂ ಸನಾತನ ಧರ್ಮದ ವಿಷಯವನ್ನು ಬಹಳ ಚೆನ್ನಾಗಿ ನಿರೂಪಿಸಿದ್ದೀರಿ, ಧನ್ಯವಾದಗಳು ಅಂತ ಹೇಳಿರಿ. ನಿಮಗೂ ಧನ್ಯವಾದಗಳು ರೀ. ಅಂದ್ರೆ ಕನ್ಯಾಗೋಲ್ ಡಿಮ್ಯಾಂಡು ಅಂತ ಹಾಕಿದ್ನಲ್ಲ, ಆ ವಿಡಿಯೋ ಕಮೆಂಟ್ ಮಾಡ್ಯಾರ ಅವರು. ತೇಜಸ್ವಿ ಅವರು ಸೂಪರ್ ಸುಂದ್ರಿ ಸೀನಣ್ಣ, ಒಳ್ಳೆ ಐಡಿಯಾ ಮಾಡಿ ಪ್ರಿಯಾಗ ಬುದ್ಧಿ ಕಲಿಸ್ಯಾರ, ಬುದ್ಧಿ ಬಂತು, ಸಂಸಾರ ಹಾಳಾಗುವುದು ಉಳಿಯಿತು, ಒಳ್ಳೆ ಮೆಸೇಜ್ ಅಂತ ಹೇಳಿರಿ. ಥ್ಯಾಂಕ್ ಯು ನಿಮಗೂ. ಆಮೇಲೆ ಅರುಂಧತಿ ಅವ್ರನ್ನೂ ಅದೇ ಹೇಳ್ಯಾರ, ಪ್ರಿಯಾಗ ಚಲೋ ಪಾಠ ಕಲಿಸ್ಯಾರ ಅವರಿಬ್ಬರು ಅಂತ ಹೇಳಿರಿ. ಅದು ಪ್ರಿಯಾನ್ ಬಗ್ಗೆ ಒಂದೆರಡು ಎಪಿಸೋಡ್ ಮಾಡಿದ್ನಲ್ರಿ, ಅತ್ತಿ ಸೊಸಿ ಜಗಳನ್ನ ಕೂಡಿಸಿದ್ದು. ಅವ್ರವ್ವ ಪ್ರಿಯಾರವ್ವ ಮಗಳಿಗೆ ಹೆಂಗೆ ಬುದ್ಧಿ ಹೇಳಿರ್ತಾಳ, ಇರಬೇಡ, ಅವ್ರ ಮಾತು ಕೇಳಬೇಡ, ಗಂಡನ ಮನೆ ಬಿಟ್ಟು ಬಂದುಬಿಡು ಅಂತೇಳಿ. ಈ ಥರದ್ದು ಹೇಳೋರ್ನು ತಾಯಿದಾರು ಇರ್ತಾರಲ್ರಿ, ಅದು ತಪ್ಪು ಅನ್ನೋದನ್ನು ಆ ಒಂದು ವಿಡಿಯೋದ ಮುಖಾಂತರ ಒಂದು ಮೆಸೇಜನ್ನ ಹೇಳಿದ್ದೆ. ವಿಜಯಲಕ್ಷ್ಮಿ ಪಾಟೀಲ್ ಅವರು ಸುಂದ್ರಿ ಮನಸ್ಸು ಬಹಳ ದೊಡ್ಡದು ಅಂತ ಹೇಳ್ಯಾರ. ಅಂದ್ರೆ ಸುಂದ್ರಿ ಪ್ರಿಯಾರ ಮನೆ ಸಂಸಾರನ ಒಟ್ಟು ತಿಳಿಸಿ ಹೇಳಿ ಸರಿ ಮಾಡಿಲ್ಲಲ್ರಿ, ಅದಕ್ಕೆ ಕಮೆಂಟ್ ಮಾಡ್ಯಾರ. ರೋಹಿಣಿಯವರು ಪ್ರಿಯಾ ಮನೆ ಬಿಟ್ಟು ಹೋಗಬೇಡ, ಮತ್ತು ಅತ್ತಿ ಮಾವ ದೇವ್ರಂಥವ್ರು ಅಂಥವ್ರು ಸಿಗಂಗಿಲ್ಲ ಅಂತ ಹೇಳ್ಯಾರ. ಹೌದ್ರಿ, ಅತ್ತಿ ಮಾವ ಭಾಳ ಒಳ್ಳೆಯವ್ರು ಸಿಗ್ತಾರೆ ಪ್ರಿಯಾ. ಆಮೇಲೆ ಗೀತಾ ಅರುಣ್ ಅವರು ಸೂಪರ್ ಅಂತ ಯಾವಾಗಲೂ ಮೆಸೇಜ್ ಮಾಡಿರ್ತಾರೆ. ಆಮೇಲೆ ಫಸ್ಟ್ ನಮ್ಮ ವಿಡಿಯೋ ಬಂದ ತಕ್ಷಣವೇ ರೂಪಾ ಅವರು ಮಾತ್ರ ಫಸ್ಟ್ ಕಮೆಂಟ್ ಅವ್ರದ್ದೇ ಇರ್ತದೆ. ಥ್ಯಾಂಕ್ಸ್ ರೀ ರೂಪಾ ನಿಮಗೂ. ಆಮೇಲೆ ಲಲಿತಾ ಅವರು ಹೊಸವ್ರು ಇವ್ರು ಕಮೆಂಟ್ ಮಾಡಿದ್ರು. ನಾನಂತೂ ನಿಮ್ಮ ವಿಡಿಯೋನ ದಿನಾ ನೋಡ್ತೀನಿ ರೀ, ಮತ್ತು ಹಳೆ ವಿಡಿಯೋಗಳನ್ನು ನೋಡ್ತಿರ್ತೀನಿ. ನೀವು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಹಳೆ ವಿಡಿಯೋಗಳನ್ನೇ ನೋಡ್ತಿರ್ತೀನಿ. ನಿಮ್ಮ ವಿಡಿಯೋಗಳಿಗೆ ನಾನು ಅಡಿಕ್ಟ್ ಆದಂಗೆ ಆಗ್ಬಿಟ್ಟು ನೋಡ್ರಿ. ನಾನು ದೊಡ್ಡ ಫ್ಯಾನ್ ಅಂತಾನೆ ಹೇಳ್ಬೋದು ಅಂತ ಹೇಳಿರಿ. ಭಾಳ ಥ್ಯಾಂಕ್ಸ್ ರೀ ನಿಮಗೆ. ಡೆಲ್ ಯೂಸರ್ ಅಂತೂ ಯಾವಾಗಲೂ ಮಾಡ್ತಾರೆ ಅವರು. ಸುಂದ್ರಿ ಅತ್ತೆ ಹೃದಯ ಗೆದ್ದಳು, ನಿಮ್ಮ ಎಲ್ಲ ಎಪಿಸೋಡ್ಗಳು ಬಹಳ ಚೆನ್ನಾಗಿ ಬರ್ತವೆ, ಹೀಗೆ ಸಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಿರಿ. ನಿಮಗೂ ಥ್ಯಾಂಕ್ಸ್ ರೀ. ಸುಂದ್ರಿ ಲಕ್ಷಾಧಿಪತಿ ಗೆದ್ಕೊಂಡು ಬಂದಿರ್ತಾಳಲ್ರಿ, ಅವಾಗ ಅವ್ರ ಅತ್ತಿ ನಾದ್ನಿಗೆ ಬಂಗಾರ ಮಾಡಿಸ್ತೀನಿ ಅನ್ನೋ ಸಲುವಾಗಿ ಅತ್ತಿ ಚೇಂಜ್ ಆಗಿಬಿಟ್ಟಾಳ್ರಿ, ಫುಲ್ ಚೇಂಜ್ ಆಗಿಬಿಟ್ಟ ಸುಂದ್ರಿ ಅತ್ತಿ. ಆ ವಿಡಿಯೋ ಮಾಡಿದ್ದಕ್ಕೆ ಅವ್ರು ಕಮೆಂಟ್ ಮಾಡ್ಯಾರ. ಆಮೇಲೆ ಕವಿತಾ ಅವರು ಇವತ್ತಿನ ಕತೆ ಭಾಳ ಚಂದ ಇತ್ತು ರೀ, ಅದರಲ್ಲೂ ಸುಂದ್ರಿ ಭಾಷಣ ಅಂತೂ ಮನಸ್ಸಿಗೆ ಮುಟ್ಟುವಂಥದ್ದಿತ್ತು. ಸೂಪರ್ ಸುಂದ್ರಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿರಿ. ಆಕಿ ಗೆದ್ದು ಬಂದಿದ್ದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಅದಕ್ಕೆ ಕಮೆಂಟ್ ಮಾಡಿರಿ ನೀವು. ವಿದ್ಯಾ ಅವರು ಯಾಕ್ರಿ ವೈನಿ ಇತ್ತೀಚೆಗೆ ಯಾಕೋ ಬರ್ತಾನೆ ಇಲ್ಲ, ನಿಮ್ಮ ಕಮೆಂಟು ಓದ್ತಾನೇ ಇಲ್ಲ ನಮ್ಮ ಕಮೆಂಟ್ನ. ವೈನಿ ಎಷ್ಟು ವಾರ ಆಯಿತು ಬಂದೇ ಇಲ್ಲ, ನಿಮ್ಮನ್ನು ನೋಡಬೇಕು ಅನ್ನಿಸ್ತಾ ಇದೆ, ಬನ್ನಿ ವೈನಿ ಪ್ಲೀಸ್ ಅಂತ ಹೇಳಿರಿ. ಅದಕ್ಕೆ ಬನ್ನಿ ನೋಡ್ರಿ. ಥ್ಯಾಂಕ್ಸ್ ಇಷ್ಟು ಮಿಸ್ ಮಾಡ್ಕೊಂಡಿದ್ದಕ್ಕೆ. ಜ್ಯೋತಿ ಅವರು ವಿಡಿಯೋ ನೋಡೋಕ್ಕೆ ಖುಷಿ ಆಗ್ತದ್ರಿ ಅಂತ ಹೇಳ್ಯಾರ. ಥ್ಯಾಂಕ್ಸ್ ನಿಮಗೂ. ಸುಕನ್ಯಾ ಅವರು ರಿಯಲಿ ಅಪ್ರಿಸಿಯೇಟ್ ಸುಂದ್ರಿ ಅಂತ ಹೇಳಿರಿ. ಅಬ್ಜಿತ್ ಅನ್ನೋರು ಸೂಪರ್, ಥ್ಯಾಂಕ್ಸ್ ಎ ಲಾಟ್ ಫಾರ್ ಎಂಟರ್ಟೈನಿಂಗ್ ಅಸ್ ಅಂತ ಹೇಳಿರಿ. ಥ್ಯಾಂಕ್ ಯು ನಿಮಗೂ. ರೇಖಾ ಅವರು ಮಸ್ತ್, ಕಂಗ್ರ್ಯಾಚುಲೇಷನ್ಸ್, ಚಂದ ಬರ್ತಾವೆ ನಿಮ್ಮ ವಿಡಿಯೋ ಅಂತ ಹೇಳಿರಿ. ಥ್ಯಾಂಕ್ಸ್ ರೀ. ಸರೋಜಾ ಪಾಟೀಲ್ ಅವರು ಪ್ರಿಯಾ ಈಸ್ ಎನ್ ಎಕ್ಸಾಂಪಲ್ ಆಫ್ ಮಾಡರ್ನ್ ಡೇ ಸೆಲ್ಫಿಶ್ ಡಾಟರ್ ಇನ್ ಲಾ ಅಂತ ಹೇಳ್ಯಾರ ಅವರು. ಹೌದ್ರಿ, ಹಂಗೆ ಇದ್ದಾರೆ ಈಗಿನ ಹುಡುಗಿಯರು. ಅದ್ರಾಗ ಈಗಿನ ಹುಡುಗಿಯರು ಕನ್ನೇ ವರ ತೋರಿಸೋ ಮುಂದಾಗ ಹುಡುಗರ ಕ್ವಾಲಿಟೀಸನ್ನೇ ಕೇಳ್ತಾರೆ ಹುಡುಗಿಯರು. ಹಬ್ಬ ಗಂಡು ಹಡ್ದೋರು ಯಾಕಾದರೂ ಹಡ್ದೀವಪ್ಪ ಅನ್ನಿಸ್ಬೇಕು ನಾವು, ಅಷ್ಟರ ಮಟ್ಟಿಗೆ ಆಗ್ಯದ್ರಿ ಈಗ. ಏನೇನು ಕೇಳ್ತಾರ್ರಿ ಅವು ಹುಡುಗಿಯರು ಕೇಳೋದು. ಅವಾಗೆಲ್ಲ ಹುಡುಗರು ಹಂಗೆ ಏನು ಮಾಡ್ತಿರಲ್ಲ, ಹುಡುಗರು ಮಾಡೋದಕ್ಕಿಂತನೂ ಡಬಲ್ ತ್ರಿಬಲ್ ಕೇಳ್ತಾರೆ ಈಗ ಹುಡುಗಿಯರು. ಅಷ್ಟು ಅತಿನೂ ಚಲೋ ಅಲ್ಲಲ್ರಿ, ಓವರ್ ಮಾಡ್ತಾರೆ ಈಗ ಹುಡುಗಿಯರು. ನನಗಂತೂ ಒಂಚೂರು ಇಷ್ಟ ಇಲ್ಲ ನೋಡ್ರಿ ಆ ಥರ ಮಾಡೋದು. ಎಷ್ಟು ಲಿಮಿಟ್ ಅಂತ ಇರ್ತದ್ರಿ ಒಂದು ಸ್ವಲ್ಪ, ಹಂಗಾಗೋದ್ರಿಂದನೇ ಡೈವರ್ಸ್ಗಳು ಜಾಸ್ತಿ ಆಗೋದ್ರಿ. ಆಮೇಲೆ ಧೀರು ಅವರು ಸೂಪರ್ ಸುಂದ್ರಿ ಅಂತ ಹೇಳ್ಯಾರ. ಸವಿತಾ ಅವರು ಕಮೆಂಟ್ ಮಾಡ್ಯಾರ, ಸುಂದ್ರಿ ಅತ್ತೆ ನಾದ್ನಿ ರಿಯಾಕ್ಷನ್ ಬರ್ಲಿರಿ, ಅದು ಹೆಂಗಿರ್ತಾವ ಅಂತ ನೋಡಬೇಕು ಅಂತ ಹೇಳಿದ್ರಿ, ಅದನ್ನು ಮಾಡಿ ತೋರಿಸಿದ್ರಿ. ನಿಮ್ಮ ಸಜೆಷನ್ಗೆ ಥ್ಯಾಂಕ್ಸ್ ರೀ. ಆಮೇಲೆ ಉಮಾ ಅವರು ಸೂಪರ್ ಎಪಿಸೋಡ್ ಅಂತ ಹೇಳ್ಯಾರ. ಶುಭ ಮಂಜುಳಾ ಅನ್ನೋರು ಅವ್ರು ಯಾಕೋ ಸುಂದ್ರಿಗೆ ಬೈತಾರೆ, ಉಪದ್ಯಪಿ ಸುಂದ್ರಿ ಅಂದರವರು. ಆಮೇಲೆ ಡಾಕ್ಟರ್ ರಮಾದೇವಿ ಅವರಂತರೂ ಸುಂದ್ರಿ ಬೈತಾನೇ ಇರ್ತಾರೆ ಯಾವಾಗಲೂ. ಇನ್ನೊಬ್ಬರು ಪರಿಮಳ ಅನ್ನೋರು ಚಂದ ಇದೆ ರೀ ಮಾತು ಕೇಳಿ ನನಗೆ ಭಾಳ ಖುಷಿ ಆಯಿತು, ತಮಾಷೆಗಾಗಿ ಈ ಎಪಿಸೋಡ್ ಫ್ಯಾಂಟಾಸ್ಟಿಕ್, ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ವಿ. ಒಂದೊಂದು ಎಪಿಸೋಡ್ಗೂ ಒಂದೊಂದು ರೀತಿ ಕಮೆಂಟ್ ಮಾಡ್ತಿರಲ್ಲ, ಚಂದ ಅನ್ನಿಸ್ತದೆ ರೀ, ಅದು ಖುಷಿ ಆಗ್ತದೆ ಓದಲಿಕ್ಕೆ. ಶುಭ ಮಂಜುಳಾ ಅವರು ನೀ ಗೆದ್ದು ಏನು ಮಾಡ್ತೀವಿ ಅಂತ ಕೇಳ್ಯಾರ ಸುಂದ್ರಿ, ಅಂದ್ರೆ ಆಕೆ ಆಡಿದಾಗ.
ಹಿಂಗೆ ಬೇರೆ ಬೇರೆ ರೀತಿ ಕಮೆಂಟ್ಗಳನ್ನು ಮಾಡಿರಿ. ಅಂದ್ರೆ ಸೂಪರು, ಚೆನ್ನಾಗಿದೆ, ಭಾಳ ಚಂದ ಬರ್ತದ, ಈ ಥರದ ಕಮೆಂಟ್ಗಳು ಭಾಳ ಇದ್ದಾವೆ. ಆಮೇಲೆ ಮಾಡಿದವ್ರ ಕಮೆಂಟನ್ನೇ ಜಾಸ್ತಿ ಮಾಡಿರ್ತಾರಲ್ರಿ, ಹಂಗಾಗಿ ಭಾಳ ಓದಿದ್ರೆ ಅದೇ ನಿಮಗೂ ಬೋರ್ ಆಗ್ತದೆ. ಯಾರ್ದಾರ ಹೆಸರು ಬಿಟ್ಟಿದ್ದೆ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಜಯಶ್ರೀ ಅವರು ನೈಸ್ ಆನ್ಸರ್ ಅಂತ ಹೇಳಿರಿ ಸುಂದರಿ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು. ಈಗ ಒಂದು ಹಾಡು ಆಡೋಣತ್ರಿ, ಅಣ್ಣ ತಂಗಿ ಹಾಡು ಆಡ್ತೀನಿ ರೀ. ಯಾಕಂದ್ರೆ ನನಗೆ ಈ ಥರದ ಹಾಡುಗಳು ಅಂದರೆ ಎಮೋಷ್ನಲ್ ಹಾಡು ಭಾಳ ಇಷ್ಟ ರೀ. ಜಾನಪದ ಗೀತೆಗಳು ಇರ್ತಾವಲ್ರಿ, ತಾಯಿ ಮಗಳು ಆಗಿರ್ಬೋದು, ಅಣ್ಣ ತಂಗಿಯೂ ಆಗಿರ್ಬೋದು. ಇವತ್ತೊಂದು ಯಾಕೋ ಅಣ್ಣ ತಂಗಿ ಹಾಡು ಆಡಬೇಕು ಅಂತ ಅನಿಸ್ತು, ಆ ಹಾಡನ್ನು ಆಡೋಣ ಅಂತ. ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ, ಗಂಡನ ಮನೆ ಹೋಗಿ ಮರಿಬ್ಯಾಡ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ, ಮರೆಯುವುದು ಹೇಗಣ್ಣ ನನ್ನ ಕಣ್ಣು ನೀನಣ್ಣ, ಮರೆಯುವುದು ಹೇಗಣ್ಣ ನನ್ನ ಕಣ್ಣು ನೀನಣ್ಣ, ಅಚಲವು ಎಂದಿಗೂ ಬಾನ ಬಣ್ಣ, ಅಚಲವು ಎಂದಿಗೂ ಬಾನ ಬಣ್ಣ, ಅಣ್ಣ ಮರೆತರೆ ಉಳಿವು ಇರದಣ್ಣ, ಮರೆತರೆ ಉಳಿವು ಇರದಣ್ಣ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ, ಅತ್ತೆ ಮಾವಂದಿರು ತಂದೆ ತಾಯೆಯಂತೆ, ಅತ್ತೆ ಮಾವಂದಿರು ತಂದೆ ತಾಯೆಯಂತೆ, ಗಂಡನೇ ನಿನಗೆ ಸೌಭಾಗ್ಯ, ಗಂಡನೇ ನಿನಗೆ ಸೌಭಾಗ್ಯ, ನನ್ನ ತಂಗಿ ಭೇದವ ಮಾಡದೆ ಬಾಳಮ್ಮ, ಭೇದವ ಮಾಡದೆ ಬಾಳಮ್ಮ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ, ನಿನ್ನ ಮಾತು ಮೀರಲಾರೆ ಭೇದವ ಮಾಡಲಾರೆ, ನಿನ್ನ ಮಾತು ಮೀರಲಾರೆ ಭೇದವ ಮಾಡಲಾರೆ, ಅವರ ಎದುರಾಗಿ ನಡಿಲಾರೆ, ಅವರ ಎದುರಾಗಿ ನಡಿಲಾರೆ, ಅಣ್ಣಯ್ಯ ಹರಸಿ ಕಳಿಸಣ್ಣ ಮನೆಗೆ, ಹರಸಿ ಕಳಿಸಣ್ಣ ಮನೆಗೆ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ, ಒಡಿಬ್ಯಾಡ ಸಂಸಾರ ನಿನಗಿರಲಿ ಅಚ್ಚಾರ, ಒಡಿಬ್ಯಾಡ ಸಂಸಾರ ನಿನಗಿರಲಿ ಅಚ್ಚಾರ, ಸಿರಿ ಬಂದ್ರೆ ಮರಿಬ್ಯಾಡ ತವರೂರ, ಸಿರಿ ಬಂದ್ರೆ ಮರಿಬ್ಯಾಡ ತವರೂರ, ನನ್ನ ತಂಗಿ ಸಿರಿಯಲ್ಲಿ ನೀತಿ ಬಿಡಬ್ಯಾಡ, ಸಿರಿಯಲ್ಲಿ ನೀತಿ ಬಿಡಬ್ಯಾಡ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ.
ಸಿರಿಯು ಎನಗೆ ಕಣ್ಣ ಗಂಡನೆ ಮಿಗಿಲಣ್ಣ, ಸಿರಿಯು ಎನಗೆ ಕಣ್ಣ ಗಂಡನೆ ಮಿಗಿಲಣ್ಣ, ನಶ್ವರದ ಬಾಳು ಇರಲೇಕೆ, ನಶ್ವರದ ಬಾಳು ಇರಲೇಕೆ ಅಣ್ಣಯ್ಯ, ನಿನ್ನಂತ ಅಣ್ಣನ ಪಡೆದಾಗ, ನಿನ್ನಂತ ಅಣ್ಣನ ಪಡೆದಾಗ. ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ, ಗಂಡನ ಮನಿಗೋಗಿ ಮರಿಬ್ಯಾಡ, ಗಂಡನ ಮನಿಗೋಗಿ ಮರಿಬ್ಯಾಡ. ಸಲಿಗೆಯು ತರವಲ್ಲ ಅತಿ ಮಾತು ಒಳಿತಲ್ಲ, ಸಲಿಗೆಯು ತರವಲ್ಲ ಅತಿ ಮಾತು ಒಳಿತಲ್ಲ, ಸುಳ್ಳು ಎಂದೆಂದಿಗೂ ನಿಜವಲ್ಲ, ಸುಳ್ಳು ಎಂದೆಂದಿಗೂ ನಿಜವಲ್ಲ. ನನ್ನ ತಂಗಿ ಸೋಮಾರಿ ಬಾಳು ಬಾಳಲ್ಲ, ಸೋಮಾರಿ ಬಾಳು ಬಾಳಲ್ಲ. ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ. ನಿನ್ನ ಮಾತು ದೀಪವಾಗಿ ನನ್ನ ಬಾಳಿಗೆ ಬೆಳಕಾಗಿ, ನಿನ್ನ ಮಾತು ದೀಪವಾಗಿ ನನ್ನ ಬಾಳಿಗೆ ಬೆಳಕಾಗಿ, ಇರಲಿ ಎಂದೆಂದು ಸ್ಥಿರವಾಗಿ, ಇರಲಿ ಎಂದೆಂದು ಸ್ಥಿರವಾಗಿ ಅಣ್ಣಯ್ಯ, ನಿನ್ನ ರಕ್ಷೆ ಕರುಣೆ ನನಗಿರಲಿ, ನಿನ್ನ ರಕ್ಷೆ ಕರುಣೆ ನನಗಿರಲಿ. ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ಕೈ ತುತ್ತು ತಿನಸಿದ್ದೆ ಜೋಗುಳವ ಹಾಡಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ, ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ, ಗಂಡನ ಮನೆಗೆ ಹೋಗಿ ಮರಿಬ್ಯಾಡ. ಸಾರಿ ರೀ, ಸ್ವಲ್ಪ ಎಮೋಷ್ನಲ್ನಾಗ ಹಾಡಿದೆ. ಯಾಕಂದ್ರೆ ನನಗೆ ಈ ಥರದ ಹಾಡುಗಳನ್ನ ಕೇಳಿದ್ದು ಆಗಿರ್ಬೋದು, ಯಾವುದೇ ಹೆಣ್ಮಕ್ಳಿಗಾಗಲ್ರಿ ತವ್ರ ಮನೆ ಅಂದ್ರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರ್ತದೆ. ತವ್ರ ಮನೆಗೆ ಯಾರು ಬೈದ್ರು ಸಹಿಸ್ಕೊಳ್ಳೋದಾಗಂಗಿಲ್ಲ, ಅವ್ರ ಬಗ್ಗೆ ಈ ಥರದ ಹಾಡುಗಳನ್ನಂತೂ ಕೇಳಿದ್ರೆ ಯಾವುದೇ ಹೆಣ್ಣು ಒಂದು ಪಿಕ್ಚರ್ ನೋಡ್ತಿರ್ಲಿ, ಈ ಥರದ ಹಾಡುಗಳನ್ನು ಕೇಳ್ತಿರ್ಲಿ, ಕಣ್ಣಲ್ಲಿ ನೀರು ಬರಲಾರ್ದ ಇರಂಗೇ ಇಲ್ರಿ. ಅದೇ ಥರ ನನಗೂ ಆಯಿತು. ಹಾಡಿದ್ರಾಗ ಒಂದು ಸ್ವಲ್ಪ ಏರುಪೇರು ಆಗ್ಯದ, ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು.